ಹಾಯ್, ದಿಸ್ ಇಸ್ ನಿಮ್ಮ ಹಾರ್ಟಿನ್. ನಾನು ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ, ಬಟ್ ನಿಮಗೋಸ್ಕರ, ನಮ್ಮ ದರ್ಶನ್ ಸರ್ಗೋಸ್ಕರ ಮಾಡಲೇಬೇಕಾಯಿತು. ವೆನ್ ಕಮ್ಸ್ ಟು ದಿಸ್ ಕೇಸ್ ಅಂದರೆ, ನಾವು ತುಂಬ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದಾರೆ. ತುಂಬ ಲೆಂತ್ ಪ್ರೊಸೆಸ್ ಆಗ್ತಾಯಿದೆ. ಲೆಂತ್ ಅಂದರೆ ತುಂಬ ಲೆಂತ್. ಅದು ಏನಕ್ಕೆ ಅಂತ ಗೊತ್ತಿಲ್ಲ, ಯಾತಕ್ಕೆ ಅಂತ ಗೊತ್ತಿಲ್ಲ ಇರ್ಬೋದು. ಬಟ್ ನಾನೇನಾದರೂ ಬಯಸ್ತೀನಿ ಅಂದರೆ, ಆ ಕೇಸ್ ಬಗ್ಗೆ ರೇಣುಕಾಸ್ವಾಮಿ ಸರ್ ಆಗಿರ್ಬೋದು, ಇಲ್ಲ ದರ್ಶನ್ ಸರ್ ಆಗಿರ್ಬೋದು, ಇದರಲ್ಲಿ ಮಿಡಲ್ ವ್ಯಕ್ತಿ ತುಂಬ ಆಟ ಆಡ್ತಾ ಇದ್ದಾರೆ. ಅಂದರೆ ಗೇಮ್ ಥರನೇ ಗೇಮ್ ಅಂತಲೂ ಅನ್ಕೋಬೋದು, ಯಾವ ಥರ ಅಂತಲೂ ನಾವು ಅನ್ಕೋಬೋದು. ಇದು ಜಸ್ಟಿಸ್ ಬಂದು ಯಾವ ಥರ ಅಂದರೆ, ಮೇಕ್ ಆಗಿರ್ಬೋದು. ಯಾವ ಥರ ಅಂದರೆ, ನಾವು ನ್ಯಾಚುರಲಾಗಿ ಮಾಡ್ಬೋದು. ಪ್ರೂಫ್ಗಳು ಯಾವ ಥರ ಅಂದರೆ ನ್ಯಾಚುರಲಾಗಿ ಮಾಡ್ಬೋದು. ಅವರು ನಮ್ಮ ಇನ್ವೆಸ್ಟಿಗೇಷನಲ್ಲಿ ನೋಡಿದೆ, ಲೈಕ್ ಪ್ರೂಫ್ ಸಿಕ್ತು, ಅವ್ರದ್ದು ವಿಗ್ ಹೇರ್ ಸಿಕ್ತು ಅಂತ ಸಮಥಿಂಗ್ ಹೇಳ್ತಾಯಿದ್ರು. ಯಾವುದು ಸಿಕ್ಕಿರ್ಬೋದು ಏನೋ ನಮ್ಗೆ ಗೊತ್ತಿಲ್ಲ. ಬಟ್ ಇದ್ರ ಸಿಕ್ಕಿದ್ರೂ ಇರ್ಬೋದು, ಇದ್ರೂ ಅದು ನ್ಯಾಚುರಲಾಗಿ ನಾವು ಸಿಗುತ್ತೆ. ಹೆಂಗಾದರೂ ಮಾಡಿರ್ಬೋದು. ಲೈಕ್ ಅವ್ರು ಬೇರೆ ಕಡೆಯಿಂದ ಟಚ್ ಮಾಡಿದ್ರೂ ನಾವು ತಗೊಂಡು ಬಂದು ಅದನ್ನು ಇವರೇ ಮಾಡಿದ್ರು ಅಂತಲೂ ಹೇಳಬಹುದು. ಸೊ ಬೇಗ ಈ ತೀರ್ಪು ಬೇಗ ಜನಕ್ಕೆ ಒಳ್ಳೆಯದಾಗಬೇಕು ಅನ್ನೋ ಒಂದು ಉದ್ದೇಶ ನಂದು ಆಗಿದೆ. ಸೊ ಜನಕ್ಕೆ ಇನ್ನೂ ಅವ್ರ ಮನಸ್ಸಲ್ಲಿ ತುಂಬ ಕೊರಗಿದೆ. ಇದರಿಂದ ಅವ್ರಿಗೇನಾದರೂ ಆಗೋ ಚಾನ್ಸಸ್ ತುಂಬ ಇದೆ. ತುಂಬ ಕೊರಗಿನಿಂದ ಕೊರಗ್ತಾ ಇದ್ದಾರೆ. ಸೊ ಅದರಿಂದ ನಾನು ಈಗ ಈ ಥರ ಒಂದು ಮಾಡೋಣ. ಸೊ ನಮ್ಮಿಂದ ನಾನು ಅವ್ರ ಥರ ಫ್ಯಾನು ಆಗಿದ್ದರಿಂದ ನಾನು ಮಾಡಲೇಬೇಕಾಗಿರುತ್ತೆ. ಸೊ ಅವ್ರಿಗೆ ಜಸ್ಟಿಸ್ ಸಿಗಲೇಬೇಕು. ಅವ್ರ ಬಗ್ಗೆ ತುಂಬ ಕಮೆಂಟ್ಸ್ ನಾನು ಕೇಳ್ಪಟ್ಟಿದ್ದೀನಿ. ಯಾವ ಥರ ಅಂದರೆ, ಅವ್ರ ಫ್ಯಾಮಿಲಿಯ ವಿಚಾರ ಆಗಿರ್ಬೋದು, ಇವರ ಪರ್ಸನಲ್ ವಿಚಾರ ಆಗಿರ್ಬೋದು, ಮಾತಾಡ್ತಾನೆ ಇರ್ತಾರೆ. ಇದ್ರ ಬಗ್ಗೆ ನಮಗೆ ಬೇಡದೇ ಇರೋ ವಿಷಯಗಳು ನಮಗೆ, ಯಾಕಂದರೆ ಅದು ಫ್ಯಾಮಿಲಿ ಪ್ರಾಬ್ಲಮ್ ಆಗಿರೋದ್ರಿಂದ ಅದು ಅವರೇ ಸಾಲ್ವ್ ಮಾಡ್ಕೊತಾರೆ. ಸೊ ಅವರು ಇದ್ದಾರೆ. ಸೊ ಅವ್ರಿಗೆ ದೊಡ್ಡವರು ಅಂತ ಅವರ ಮನೆತನದಲ್ಲಿ ಇದ್ದಾರೆ. ಸೊ ನಾವು ಅದ್ರ ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ. ಇನ್ನು ಅಂದರೆ ಜಸ್ಟಿಸ್ ಸಿಗಲೇಬೇಕು. ಯಾಕಂದರೆ ತುಂಬ ಆಲ್ಮೋಸ್ಟ್ 1 ಮಂತ್ಗಿಂತ ಜಾಸ್ತಿ ಆಯಿತು. ಸೊ ಫ್ಯಾನ್ಸ್ ಕಾಯ್ತಾ ಇದ್ದಾರೆ. ಸೊ ಆದಷ್ಟು ಬೇಗ ಸರ್ ರಿಲೀಸ್ ಆಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಸೊ ಇಂತಿಗೆ ಈ ವ್ಲಾಗ್ ನಾನು ಮುಗಿಸ್ತೀನಿ ಅಷ್ಟೇ. ಸೊ ಆಮೇಲೆ ಲೈಕ್ ಬೆಳಗಾವಿಯಲ್ಲಿ ತುಂಬ ನೀರು ಹೋಗ್ತಾ ಇದೆ, ತುಂಬ ಹರಿತಾ ಇದೆ, ಫ್ಲಡ್ ಆಗ್ತಾಯಿದೆ. ಸೊ ನೀವು ನಿಮ್ಮ ಕೈಯಿಂದ ಆದ ಸಹಾಯ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಕೈಯಿಂದ ಕೇಳ್ಕೊತೀನಿ. ಸೊ ಸಹಾಯ ಮಾಡಿ. ನೀವು ಯಾವ ಥರ ಆದರೂ ವೆಬ್ಸೈಟ್ಗಳಲ್ಲಿ ಯು ಕ್ಯಾನ್ ಶೇರ್ ವಿತ್ ದ ವೆಬ್ಸೈಟ್ಸ್ ಆರ್ ಥ್ರೂ ಎನಿ ಪೇಟಿಎಮ್, ಜಿಪೇಸ್, ಯು ಕ್ಯಾನ್ ಇಲ್ಲ ಡೈರೆಕ್ಟಾಗಿ ಅಲ್ಲಿರೋರ್ಗೆ ಯಾರಾದರೂ ನೀವು ಶೇರ್ ಮಾಡ್ಬೋದು ಮನಿನ. ಅಲ್ಲಿಂದ ಕೊಟ್ಟು ಊಟ ತಿಂಡಿ ವಿಚಾರಗಳು, ಮತ್ತೊಂದು ಮೆಡಿಕಲ್ ಫೀಸಸ್ಸು, ಅವ್ರಿಗೆ ಬೆಡ್ ಚಾರ್ಜಸ್ಸು ಗೌರ್ಮೆಂಟಲ್ಲಿ ಫ್ರೀಯಾಗಿ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ. ಸ್ವತಃ ನಾನು ಟ್ವೀಟ್ ಮಾಡ್ತಾನೇ ಇದ್ದೀನಿ. ನೀವು ಟ್ವೀಟಲ್ಲಿ ನೋಡಿರ್ಬೋದು. ಸೊ ಟ್ವೀಟ್ ಮಾಡ್ತಾಯಿದ್ದೀನಿ ನಿಮಗೋಸ್ಕರ. ನನಗೆ ದುಡ್ಡು ಮಾಡಬೇಕು ಅನ್ನೋ ಭವಿಷ್ಯ ನನಗೇನು ಆ ಥರ ಏನೂ ಇಲ್ಲ. ಸೊ ಈ ವ್ಲಾಗ್ ಮಾಡಿದ್ರು ಸಪೋಸ್ ಈ ವ್ಲಾಗ್ ಹಿಟ್ ಆಯಿತು ಅಂದ್ರೂ, ಸೊ ನಾನು ನನ್ನ ಕೈಯಿಂದಾದ ಹಣ ಬಡವ್ರಿಗೆ ಮಾಡ್ತೀನಿ ಖಂಡಿತ. ಮಾಡಿ ಅಂತ ಕೇಳ್ಕೊತೀನಿ ಎಲ್ಲರಲ್ಲೂ. ಮಾಡಬೇಕು. ಯಾಕಂದರೆ ಇದು ನಮ್ಮ ರಿಲೇಟಿವ್ಸು. ನಾವು ಯಾರೋ ರೋಡಲ್ಲಿ ಬಿದ್ದೋದ್ರೆ ಹಂಗೆ ಹೋಗ್ಬಿಡ್ತೀವಿ ಅಂತ ಈ ವಿಚಾರನ ಹಂಗೆ ನಾವು ಸೈಲೆಂಟಾಗಿ ಮಾಡಬೇಡಿ. ಸೊ ಯಾಕಂದರೆ ನಮ್ಮ ಫ್ಯಾಮ್ಲಿನ ನಾವೇ ಕಾಪಾಡ್ಕೊಳೋ ಸಿಚುವೇಶನ್ ಈಗ ಬಂದಿದೆ. ತುಂಬ ಮಕ್ಕಳು, ಪ್ರೆಗ್ನೆಂಟ್ ಲೇಡೀಸು ಸ್ವತಃ ತುಂಬ ಕಷ್ಟಪಡ್ತಾ ಇದ್ದಾರೆ. ನೀವು ನೋಡಿರ್ಬೋದು ನ್ಯೂಸ್ ಚಾನಲ್ಸಲ್ಲಿ. ಸೊ ನ್ಯೂಸ್ ಚಾನಲ್ಸವರು ಸಹ ನೀವು ಹಣ ಕೊಟ್ಟು ಹೆಲ್ಪ್ ಮಾಡಿ. ಸೊ ಹೆಲ್ಪ್ ಮಾಡೋದ್ರಿಂದ ನಮಗೆ ಯಾವ ಥರ ಒಂಥರ ನಮ್ಮ ಫ್ಯಾಮಿಲಿಗೆ ನಾವು ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ನಮ್ಮ ತಾತ ಕಷ್ಟಪಡ್ತಾ ಇದ್ದಾರೆ, ನಮ್ಮ ಅಮ್ಮ ಕಷ್ಟಪಡ್ತಾ ಇದ್ದಾರೆ, ಅಪ್ಪ ಕಷ್ಟಪಡ್ತಾ ಇದ್ದಾರೆ. ಸೊ ನೀವು ಹೆಲ್ಪ್ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಸೊ ಇಂತಿಗೆ ಈ ವ್ಲಾಗ್ ಎಂಡ್ ಆಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ಆಲ್. ಥ್ಯಾಂಕ್ ಯು ಫಾರ್ ವಾಟಿಂಗ್ಸ್. ಥ್ಯಾಂಕ್ ಯು.